ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಇದವರು ವಿ ಎ ನೋಟಿಫಿಕೇಷನ್ನ ಬಿಟ್ಟಿದ್ದಾರಾ ಅಥವಾ ಇಲ್ಲ ಅಂತ ನಾವು ಚೆಕ್ ಮಾಡ್ತಾ ಹೋಗೋಣ. ಕೆ ನೋಟಿಫಿಕೇಷನ್ ವಿ ಎದವರು ವಿ ಎ ಆಗಿದೆ ಅಂತ ಎಲ್ಲ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಬರ್ತಾ ಇದೆ, ನೀವು ನೋಡಿರ್ತೀರ. ಸೊ ಕನ್ಫರ್ಮ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಟಿಫಿಕೇಷನ್ ಆಗಿದೆನಾ ಇಲ್ವಾ ವಿ ಎ ಅಂತೇಳಿ. ಸೊ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ವೆಬ್ಸೈಟನ್ನು ಓಪನ್ ಮಾಡೋಣ. ಸೊ ಇತ್ತೀಚಿನ ಪ್ರಕಟಣೆಗಳನ್ನು ನಾವು ಇಲ್ಲಿ ಓಪನ್ ಮಾಡಬೇಕು. ಸೊ ನೇಮಕಾತಿಗೆ ಹೋಗಿ, ಸೊ ನೀವು ಇಲ್ಲಿ ನೋಡ್ಬೋದು KSRP, IRB ಆ್ಯಂಡ್ KSISF ನೇಮಕಾತಿ 2026 ಇದೊಂದು ನೇಮಕಾತಿ ಆಗುತ್ತೆ. ನೆಕ್ಸ್ಟು ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2026. ಸೊ ಇದ್ರ ಮೂಲಕ ಒಂದು ಪಕ್ಕ ಕನ್ಫರ್ಮ್ ಆಯಿತು, ವಿ ಎ ನೋಟಿಫಿಕೇಷನ್ ಕೆಇದವರು ಮಾಡ್ತಾರೆ, ಆ ಪ್ರಾಸೆಸ್ಸಲ್ಲಿ ಇದ್ದಾರೆ, ಈ ಒಂದು ವೀಕಲ್ಲಿ ನೋಟಿಫಿಕೇಷನ್ ಬರುತ್ತೆ ಅಂಥೇಳಿ. ಸೊ ಇನ್ನೊಂದು ಭೂಮಾಪಕರ ನೇಮಕಾತಿ 2026 ಇದು ಕೂಡ ನೋಟಿಫಿಕೇಷನ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದೀರಿ, ಸೊ ನೀವೊಂದು ಅಧ್ಯಯನವನ್ನು ಚುರುಕು ಮಾಡ್ಕೊಳ್ಳಿ. ಹಾಗೆ ಸಿಲೆಬಸ್ ಕಾಪಿ ಇಟ್ಕೊಂಡು ಅದ್ರ ಮೂಲಕ ದಿನ ಡೈಲಿ ಟಾರ್ಗೆಟ್ಸ್ ಅಂತ ಇಟ್ಕೊಂಡು ಓದ್ತಾ ಹೋಗಿ. ಖಂಡಿತವಾಗ್ಲೂ ನೀವು ಈ ಎಲ್ಲ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಒಂದು ಸಿಲೆಬಸ್ ಸೇಮ್ ಇದೆ. ಹಾಗಾಗಿ ನೀವು ಒಂದು ನೆಚ್ಚಿನ ಹುದ್ದೆಯನ್ನು ನೀವು ಈ ವರ್ಷ ಪಡ್ಕೋಬೇಕು. ಇದೊಂದು ಲಾಸ್ಟ್ ಚಾನ್ಸ್ ಅಂತ ಹೇಳಿ. ಸೊ ಈಗ ವಿ ಎ ನೋಟಿಫಿಕೇಷನ್ ಏನಿದೆ ಇಲ್ಲಿ ವೆಬ್ಸೈಟಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನಮಗೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2026 RPC ಅಂದರೆ NaN-HK ಅಂಥೇಳಿ. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2026 KK ಅಂತಂದರೆ HKದವರು. ಸೊ ಎರಡೂ ಭಾಗದಲ್ಲಿ ನಮಗೆ ನೋಟಿಫಿಕೇಷನ್ ಆಗುತ್ತೆ. ಲೈಕ್ ಹೆಂಗೆ ಅಂದರೆ ಡಿಸ್ಟಿಕ್ ವೈಸು ಎಚ್ ಕೆದಲ್ಲಿ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ಅದು ಸಪ್ರೇಟ್ ನೋಟಿಫಿಕೇಷನ್ ಆಗುತ್ತೆ. ಆ್ಯಂಡ್ NaN-HKದಲ್ಲಿ ಎಚ್ ಕೆ ಅಂತ ಹೇಳ್ತಾ ಇದ್ದೀನಿ, ಬಟ್ KK ಅನ್ನಬೇಕು. ಇಟ್ಸ್ ಓಕೆ, ನಾವು HK ಅಂತ ಯೂಸ್ ಮಾಡಿರೋದ್ರಿಂದ ಅದೇನು ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಇಲ್ಲಿ NaN-HK ಅಂತ ಬಂದರೆ ಇಲ್ಲಿ ಯಾವ್ಯಾವ ಡಿಸ್ಟಿಕ್ ಇದ್ದಾವೋ ಅಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ಒಂದು ರೋಸ್ಟರ್ ಬಿಂದುಗಳನ್ನು ಇವರು ಪ್ರಕಟಣೆಯನ್ನು ಮಾಡಬೇಕಾದ್ರೆ ಹೊರಡಿಸ್ತಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಅಂತ. NaN-HKಗೆ ಸಪ್ರೇಟ್ ಆಗುತ್ತೆ, HKಗೆ ಸಪ್ರೇಟ್ ಆಗುತ್ತೆ. ಬಟ್ ಇಲ್ಲಿ ಏನಂದರೆ ಡಿಸ್ಟಿಕ್ ವೈಸೇ ಆಗುತ್ತೆ ನಿಮಗೆ. ಓಕೆ, ಡಿಸ್ಟಿಕ್ ವೈಸೇ ನೋಟಿಫಿಕೇಷನ್ ಆಗುತ್ತೆ, ಬಟ್ ಸಪ್ರೇಟ್ ಆಗುತ್ತೆ. ಏನಪ್ಪ ಅಂತಂದರೆ KKದವ್ರಿಗೆ ಏನು ಅಂತಂದರೆ 2 ಅವಕಾಶ ಇರುತ್ತೆ, HKದಲ್ಲಿ ಮತ್ತು NaN-HKದಲ್ಲಿ. 2 ನೋಟಿಫಿಕೇಷನ್ ಆಗೋದ್ರಿಂದ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಡಿವೈಡ್ ಮಾಡಿ. ಸೊ 2 ಆಗೋದ್ರಿಂದ ನಮಗೇನಾಗುತ್ತೆ ಅಂದರೆ ನಾವು HKದಲ್ಲೂ ಹಾಕೋಬೋದು, NaN-HKದಲ್ಲಿ ಹಾಕೋಬೋದು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಬರುವ ಸಾಧ್ಯತೆ ಇದೆ. ಸಾಧ್ಯತೆ ಏನು, ನಾಳೆ ಅಥವಾ ನಾಡಿದ್ದು ಖಂಡಿತವಾಗ್ಲೂ ನೋಟಿಫಿಕೇಷನ್ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ನೋಟಿಫಿಕೇಷನ್ ಬಂದ ಮೇಲೆ ನಾವು ಡೀಟೇಲ್ ಆಗಿ ಡಿಸ್ಟಿಕ್ ವೈಸ್ ಎಷ್ಟು ಖಾಲಿ ಇದ್ದಾವೆ ಮತ್ತು ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಹೇಗೆ ಓದಬೇಕು ಅಂತಲೂ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿಲ್ಲ ಯಾರಾದರೂ ಅಂದರೆ ಅದನ್ನು ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನೆಕ್ಸ್ಟು ಸ್ಟ್ರಾಟಜಿ ಕೂಡ ಹೇಳ್ಕೊಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಆ ವಿಡಿಯೋ ಅಲ್ಲದೇ ಇನ್ನೂ ಕೆಲವೊಂದು ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ತೀನಿ, ಯಾವ ರೀತಿ ಫಸ್ಟ್ ಅಟೆಂಪ್ಟಿಗೆ ಹೆಂಗೆ ಕ್ಲಿಯರ್ ಮಾಡೋದು ಅಂತ. ಸೊ ನೀವೆಲ್ಲ ಏನು ಮಾಡಬೇಕು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಟಚಲ್ಲಿರಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ಸಹ ನಿಮಗೆ ಬಂದು ತಲುಪಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಆಗ್ತವೆ. ದಯವಿಟ್ಟು ನಿಮ್ಮ ಒಂದು ಅಧ್ಯಯನವನ್ನು ಚೆನ್ನಾಗಿ ಮಾಡಿ. ಇದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ನೀವೆಲ್ಲ ಸ್ಟಡಿ ಮಾಡಿ. ಸೊ ಇಷ್ಟು ಈ ವಿಡಿಯೋದಲ್ಲಿರುವಂಥ ಒಂದು VAO ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಇದರಲ್ಲಿ ಸಿಲೆಬಸ್ ಯಾವುದೇ ಚೇಂಜ್ ಆಗೋದಿಲ್ಲ. ಲಾಸ್ಟ್ ಇಯರಲ್ಲಿ ಹೆಂಗಿದೆನೋ ಸೊ ಅದೇ ರೀತಿ ನಿಮಗೆ ನೋಟಿಫಿಕೇಷನ್ನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಸಿಲೆಬಸ್ ಸೇಮ್ ಇರುತ್ತೆ ನಿಮಗೆ. ಓಕೆ, ಸಿಲೆಬಸ್ ಸೇಮ್ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಜಾಸ್ತಿ ಕಮ್ಯುನಿಕೇಷನ್ ಪೇಪರ್ಗೆ ಒತ್ತು ಕೊಡಿ, ಯಾಕೆಂದರೆ ಇಲ್ಲೇ ನೀವು ತುಂಬ ಮಾರ್ಕ್ಸನ್ನು ತಗೋಬೋದು. ನೆಕ್ಸ್ಟ್ ಸ್ಟ್ರಾಟಜಿ ಹೇಳ್ತೀನಲ್ಲ ಆವಾಗೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಹಿಂಗೆ ಏನಂತ. ಬಟ್ ಈಗೇನು ನೀವು ಫೋಕಸ್ ಮಾಡಬೇಕು ಅಂತಂದರೆ
ನಿಮ್ಮ ಇವಾಗ ಏನು ಇದು ಮಾಡ್ತಾ ಇದ್ದೀರಲ್ಲ, ಸ್ಟಡಿ ಮಾಡ್ತಾ ಇದ್ದೀರಲ್ಲ ಅದ್ರ ಮೇಲೇ ಫೋಕಸ್ ಮಾಡಿ ಒಂದಕ್ಕೆ ಓದ್ಕೊಳ್ಳಿ. ಇವಾಗ ವಿ ಎ ಒ ಆಸ್ಪಿರೆಂಟ್ಸು ಬೇರೆ ಬೇರೆ PSI ಅದು ಇದು ಅಂತ ಟ್ರೈ ಮಾಡ್ತಾ ಇರ್ತೀರ. ಸೊ ಆ ರೀತಿ ಮಾಡಬೇಡಿ. ನೀವು ವಿ ಎ ಒ ಆಸ್ಪಿರೆಂಟ್ ಆಗಿದ್ದರೆ ಇದಕ್ಕೆ ಮಾತ್ರ ಓದಿ, PSI ಆಗಿದ್ದರೆ ನೀವು ಇದಕ್ಕೆ ಮಾತ್ರ ಓದಿ. ಓಕೆ, ಫೋಕಸ್ ನಿಮಗೆ ಎರಡೂ ಕಡೆ ಮಾಡಿದ್ರೆ ನೀವು ಕೇಯ್ದವನು ಟೈಮ್ ಕೊಡಲ್ಲ ನಿಮಗೆ. ಹಾಗಾಗಿ ಎರಡೂ ಕಡೆ ಫೋಕಸ್ ಮಾಡಬೇಡಿ, ಒಂದು ಕಡೆನೇ ನಿಮ್ಗೆ ಯಾವ್ದು ಬೇಕೋ ಅದ್ರ ಕಡೆ ಫೋಕಸ್ ಮಾಡಿ. ವಿ ಎ ಬೇಕಂದರೆ ವಿ ಎ ಫೋಕಸ್ ಮಾಡಿ, PSI ಬೇಕಂದರೆ PSI ಫೋಕಸ್ ಮಾಡಿ. ಸೊ PC ಬೇಕಂದರೆ ನೀವು PC ಮಾತ್ರ ಫೋಕಸ್ ಮಾಡಿ. ಓಕೆನಾ? ನೀವು ಎಲ್ಲದನ್ನು ಬರಿತೀನಿ ಅಂತ ಹೋಗಬೇಡಿ. ಆಲ್ಮೋಸ್ಟ್ ನಿಮಗೆ PCಗೆ ವಿ ಎ ಒಗೂ ಎಲ್ಲ ಸೇಮ್ ಇರುತ್ತೆ, ಬಟ್ ಕಮ್ಯುನಿಕೇಷನ್ ನಿಮಗೆ PCಗಿರಲ್ಲ, PSIಗಿರಲ್ಲ. ಹಾಗಾಗಿ ಎರಡು ದೋಣಿ ಮೇಲೆ ಕಾಲಿಡೋಕ್ಕೆ ಹೋಗ್ಬೇಡಿ. ಸೊ ಒಂದನ್ನೇ ಫೋಕಸ್ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ಬಂದಮೇಲೆ ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು ಒಂದು 2 ಮಂತ್ಸಲ್ಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನೀವು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು. ಬಾಯ್ ಬಾಯ್.